ಸ್ವಾಗತ. ಆರೋಪಗಳಿಗೆ ಸಮರ್ಥನೆ ಜಸ್ಟಿಫಿಕೇಶನ್ ನೋಟ್ ಬರ್ಬೇಕಂತೆ. ಬೈಲ ಕೊಡು. ಪೈಲೆ ಕೊಡಮ್ಮ. ಮಾಡಿ ಇದು ಜೆರಾಕ್ಸ್ ಸಾಮಾನು ಮಾಡಿ ಸರ್. ನಮಸ್ಕಾರ. ಬಂದ್ರ ಸರ್, ನಿನ್ನೆ ನಿಮ್ಮ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ, ಇದಕ್ಕೆ ನಿಮ್ಮ ಸಮರ್ಥನೆ ಏನು? ಈಗ ಏನೋ ಅವರು ಆರೋಪ ಮಾಡಿದ್ದಾರೆ. ರವಿಕುಮಾರ್ ಅನ್ನೋರು ಅವರು ಗೌರವಾಧ್ಯಕ್ಷರಾಗಿ ನಾವು ರಾಜ್ಯ ಸಂಘದಲ್ಲಿ ನಾವು ಅದು ಏನು ಎಲೆಕ್ಟೆಡ್ ಬಾಡಿ ಡೈರೆಕ್ಟರ್ ಆದಮೇಲೆ ಅವ್ರನ್ನ ನಾವು ನಾಮಿನೇಟೆಡ್ ಮಾಡ್ಕೊಂಡಿದ್ವಿ. ಗೌರವಾಧ್ಯಕ್ಷರಾಗಿ ಗೌರವವಾಗಿ ನಡ್ಕೊಳ್ಳಿ ಅಂತೇಳಿ ಹೇಳಿದ್ರಿ. ಆ ಗೌರವವಾಗಿ ನಡ್ಕೊಂಡೇ ಇರೋದು ಅದು ನಾನು ಮಾತಾಡೋಕ್ಕೆ ಸರಿಯಾದ ಸಮಯ ಅಲ್ಲ. ಅವ್ರು ಗೌರವವಾಗಿ ನಡ್ಕೊಂಡ್ರೋ ಇಲ್ಲ ಅನ್ನೋದು ಹೆಣ್ಮಕ್ಳು ಹೇಳ್ತಾರೆ. ಇವರೇನೋ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಸರಿಯಾಗಿ ನಡೆಸ್ಕೊಳ್ಳಲ್ಲ, ತುಂಬ ಇದು ಮಾಡ್ತಾರೆ ಅಂತ. ಹೆಣ್ಮಕ್ಳು ಯಾವ ಹೆಣ್ಮಕ್ಳು ಸರಿಯಾಗಿ ನಡೆಸ್ಕೊಳ್ಳಲ್ಲ ಅಂತ ನಮ್ಮಲ್ಲಿ 4 ಜನ ಹೆಣ್ಮಕ್ಳು ಇದ್ದಾರೆ ಡೈರೆಕ್ಟರ್ಗಳು. ಅದರಲ್ಲಿ ಒಬ್ಬರು ತೆಗೆದುಬಿಟ್ಟಿದ್ದೀವಿ. ಯಾರು ಸುಜಾತ ಮಯೂರಿ ಅನ್ನೋರನ್ನ ಅವರು 3 ಮೀಟಿಂಗ್ ಬರ್ದಿಲ್ಲ, ಅದು ರದ್ದಾಗಿದೆ, ಅವ್ರು ತೆಗೆದುಬಿಟ್ಟಿದ್ದೀವಿ. ಅವರು ಬಿಟ್ಬಿಟ್ರೆ ಇನ್ನು 3 ಜನ ಇದ್ದಾರೆ. ಅವರಾದ್ರೂ ಅವರು ಪ್ರೆಸ್ ಮೀಟು ಮಂಗಳವಾರ ನಾವು ನಿಮ್ಮನ್ನು ಕರಿತೀವಿ. ಅವರಲ್ಲಿ ಹೆಣ್ಮಕ್ಳು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋದು. ಏನಾಗಿದೆ ಈ ಗೌರವಾಧ್ಯಕ್ಷರು ಏನು ರವಿಕುಮಾರ್ ಅವರು ಅವ್ರನ್ನ ತೆಗೆದಿದ್ದೀರಿ ಅನ್ನೋದು ಆರೋಪ ಮಾಡ್ತಾರೆ. ತಂತಾನಾಗೆ ನಮ್ಮ ಅಧಿಕಾರ ಬಳಸ್ಕೊಂಡು ತೆಗಿತಾರೆ ಅನ್ನೋದು ಅದೆಲ್ಲ ಸುಳ್ಳು ಆರೋಪ. ಅದಕ್ಕೆ ದಾಖಲ ಇದೆ. ನಮ್ಮ ರಾಜ್ಯ ಸಂಘದ ಬೈಲಾ ಪ್ರಕಾರ 3 ಮೀಟಿಂಗ್ ಬರದೇ ಇರೋದ್ರಿಂದ ಅವ್ರನ್ನ ತಂತಾನಾಗೆ ತೆಗೆದಿದ್ದೀವಿ. ಅವರು ರದ್ದಾಗಿದ್ದಾರೆ. ಅವ್ರಿಗೆ ರೆಜುಲೇಷನ್ನು ಆಗೋಗಿದೆ. ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಆಗಿದೆ, EC ಮೀಟಿಂಗಲ್ಲೂ ಆಗೋಗಿದೆ. ಹಂಗಾಗಿ ಅವರು ಆ್ಯಕ್ಚುಲಿ ಮೆಂಬರ್ ಅಲ್ಲ. ಅವರು ತೆಗೆದ ಮೇಲೆ ಏನಾಗಿದೆ, ನಮಗೊಂದು ಅಧಿಕಾರ ಹೋಯ್ತಲ್ವ ಅನ್ನೋದಕ್ಕೆ ಅವರು ಆರೋಪಗಳು ಮಾಡ್ತಾ ಇದ್ದಾರೆ. ಅದು ಶುದ್ಧ ಸುಳ್ಳು. ಆಮೇಲೆ ಲಕ್ಷಗಟ್ಟಲೆ ನಾನು ದುಡ್ಡು ಕೊಟ್ಟಿದ್ದೀನಿ, 1 ಲಕ್ಷ ಕೊಟ್ಟಿದ್ದೀನಿ, ಪ್ರೂಫ್ ಕೊಡಬೇಕಲ್ವಾ? ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ 1 ಲಕ್ಷ ಕೊಟ್ಟಿದ್ರೆ ಅದಕ್ಕೆ ನಾವು ಚೆಕ್ ಮುಖಾಂತರ ಕೊಟ್ಟಿದ್ದೀರಾ, ಕ್ಯಾಶ್ ಕ್ಯಾಶ್ ಯಾವಾಗ ಕೊಟ್ರಿ, ಯಾರ ಮುಖಾಂತರ ಕೊಟ್ರಿ, ಏನಾದರೂ ಇರಬೇಕು. ನಾವು ಯಾವುದೇ ಫಂಕ್ಷನ್ ಮಾಡಬೇಕಾದ್ರೆ ನಾವೆಲ್ಲ ನಮ್ಮ ಡೈರೆಕ್ಟರ್ಗಳು, ಡೋನರ್ಗಳು ಯಾರು ಆಗ್ತಾರೋ ಅವ್ರದ್ದೆಲ್ಲ ಅದು ಈಗಲೂ ಇದೆ. ನಿಮಗೆ ಪಟ್ಟಿ ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಹೋದ ಸರಿ ಪ್ರತಿಭಾ ಪುರಸ್ಕಾರದಲ್ಲಿ ಕಲೆಕ್ಷನ್ ಎಷ್ಟಾಗಿತ್ತು, ಅವರು ಡೈರೆಕ್ಟ್ರಲ್ಲಿ ಎಷ್ಟು ಕೊಟ್ಟರು, ಸಂಘ ಎಷ್ಟಾಯಿತು, ಅದೆಲ್ಲ ಅದು ಲೆಕ್ಕ ಇದೆ. ಅದು ಅವರು ಆರೋಪ ಮಾಡೋದು ಸುಳ್ಳು. ಅವರು ಲಕ್ಷಾನುಗಟ್ಟಲೆ ಕೊಟ್ಟಿದ್ದರೆ ಅದಕ್ಕೆ ಅವ್ರಿಗೆ ಮಾಹಿತಿ ಇರಬೇಕು. ನಾನು 1 ಲಕ್ಷ ಕೊಟ್ಟಿದ್ದೀನಿ ಅಂದರೆ ಚೆಕ್ ಕೊಟ್ಟಿದ್ದೀನ, ಯಾವುದಾದ್ರೂ ಮುಖಾಂತರ ಕೊಟ್ಟಿರೋದಕ್ಕೆ ಒಂದು ಪ್ರೂಫ್ ಇರಬೇಕು. ಸುಮ್ಮನೆ ಆರೋಪಗಳು ಮಾಡ್ತಾರೆ ಲಕ್ಷಗಟ್ಟಲೆ. ಅಲ್ಲಿ ಏನು ಕರಂಜ ಮಠದಲ್ಲಿ ಮಠಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮಠದ ಪೀಠಾಧ್ಯಕ್ಷರಿದ್ದಾರೆ ಕರಂಜೆ ಮುಕ್ತಾನಂದ ಸ್ವಾಮಿಗಳು. ಅವ್ರನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ನಾವು ನಿಮಗೆ ಅವ್ರ ನಂಬರ್ಗಳು ಕೊಡ್ತೀರಿ, ಸ್ವಾಮೀಜಿಯವ್ರ ನಂಬರ್ ಕೊಡ್ತೀರಿ, ಅಲ್ಲಿ ಸೆಕ್ರೆಟ್ರಿಗಳು ಅವರೆಲ್ಲ ಇರ್ತಾರೆ, ಅವ್ರ ನಂಬರ್ ಕೊಡ್ತೀರಿ. ನಮಗೆ ಆದ್ರೂ ಯಾವುದಾದ್ರೂ ಜವಾಬ್ದಾರಿ, ಈಗ ದುಡ್ಡು ವಸೂಲಿ ಮಾಡೋದಾಗಲಿ ಅಲ್ಲಿಂದ ಮಠದ ಯಾವುದಾದ್ರು ಕೊಟ್ಟಿದ್ದರೆ ಕಲೆಕ್ಷನ್ ಮಾಡಿ ನಾವು ಕೊಡಬೇಕಾಗಿತ್ತು. ಸ್ವಾಮೀಜಿಯವರು ಬರ್ತಾರೆ ವರ್ಷಕ್ಕೊಂದ್ಸರಿ, ಅವರು ಬಂದು ಅವರು ಫಂಕ್ಷನ್ ಮಾಡ್ತಾರೆ ವರ್ಷ. ಅದಕ್ಕೇನೋ ದೇಣಿಗೆ ಅವ್ರವ್ರ ಮನೆಗಳಲ್ಲಿ ಕೈಲಾದಷ್ಟು ಸಹಾಯ ಮಾಡ್ತಾರೆ ಅವರೆಲ್ಲರೂ. ಅದು ಬಿಟ್ಟರೆ ನಾವು ಯಾರ ಹತ್ರನೂ ದುಡ್ಡು ಇಸ್ಕೊಂಡಾಗಲಿ ಅವ್ರಿಗೆ ಮಠಕ್ಕೆ ನಾವು ಮೋಸ ಮಾಡಿರೋದು ಅದೆಲ್ಲ ಶುದ್ಧ ಸುಳ್ಳು. ಆ ಕ್ಷೇತ್ರದ ಮೇಲೆ ಏನು ನಾವು ದುಡ್ಡು ತೊಗೊಂಬಿಟ್ಟಿದೆ ಅಂತ ಆರೋಪ ಮಾಡ್ತಾ ಇರೋದು ದೇವರಾಣೆಗೂ ನಮ್ಮ ಆತ್ಮಸಾಕ್ಷಿ ಅಲ್ಲ. ಆ ಭಗವಂತನಿಗಾದ್ರೂ ನಾವು ಸಹಿಸೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಆ ಮಠ ಇದೆ, ಮಠ ಅಲ್ಲ, ದೇವಸ್ಥಾನ. ಅದು ಆ ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ತುಂಬ ಪವರ್ಫುಲ್ ಕ್ಷೇತ್ರ ಇದು. ಆ ಕ್ಷೇತ್ರಕ್ಕೆ ಏನಾದರೂ ನಾವು ಮೋಸ ಮಾಡಿದರೆ ನಾವಂತೂ ಉಳಿಯೋದೇ ಇಲ್ಲ. ಅದು ನನಗೆ ಗೊತ್ತಿರೋ ವಿಷಯ. ನಮ್ಮ ಕಾಯಿಲಾದಷ್ಟು ದೇವ್ರ ಸೇವೆ ಮಾಡ್ತೀರಿ. ಏನೋ ಅವ್ರು ಅಲ್ಲಿ ಭಗವಂತ ಕೊಡ್ತಾ ಇದ್ದಾರೆ, ನಾವು ಕೊಡ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಅಲ್ಲಿ ದುಡ್ಡು ತಿಂದಿರೋದಾಗಲಿ ನೀವು ಮಠಕ್ಕೆ ಕೇಳಿದ್ರೂ ಸರಿಯಾಗಿರಬೇಕು. ನಮ್ಮ ಮಠದ ನಂಬರು, ಸ್ವಾಮೀಜಿ ನಂಬರು, ಅವರೆಲ್ಲ ನಂಬರ್ ಕೊಡ್ತೀರಿ, ನೀವು ಕ್ಲಾರಿಫಿಕೇಷನ್ ಕೇಳ್ಕೊಡಿ. ಅದು ಬಿಟ್ಟು ಅದೆಲ್ಲ ಸುಳ್ಳು. ಸುಮ್ಮನೆ ಆಮೇಲೆ ಇನ್ನೊಂದು ಆರೋಪ ಮಾಡಿದ್ದಾರೆ ಮಹಿಳೆಯರ ಮೇಲೆ.
ಅವರು ಈ ಸರಿಯಾಗಿ ನಡೆಸ್ಕೊಳ್ಳಲ್ಲ, ಒಂಥರ ಏನೋ ದುರ್ನಡತೆಯಾಗಿ ಅವ್ರನ್ನ ಏಕವಚನದಲ್ಲೆಲ್ಲ ಮಾತಾಡಿ. ಯಾರಾದರೂ ಈಗ ಆರೋಪ ಮಾಡಬೇಕಲ್ವಾ? ಆರೋಪ ಮಾಡಿದರೆ ನನ್ನ ಬಗ್ಗೆ ಇದು ಮಾಡಿದ್ದಾರೆ ಅಂತ ಆರೋಪ ಮಾಡಬೇಕು. ಯಾರೋ ಹೊರಗಡೆ ತೆಗೆದಾಕಿದ ಮೇಲೆ ಹೇಳ್ತಾರೆ ಆರೋಪ. ಇಲ್ಲಿ ಪ್ರೆಸೆಂಟ್ ಇರೋರ ಕೈಲಿ ಅವ್ರ ಮೇಲೆ ನಾವು ಏನಾದ್ರು ಮಾತಾಡಿದ್ದೀನಿ ಅನ್ನೋದಕ್ಕೆ ಅವ್ರ ಜೊತೇಲಿದ್ದರು, 24 ಗಂಟೆ ಜೊತೇಲಿ ಇರೋವಂಥವ್ರು ಅವರು ಹೇಳ್ಬೇಕಲ್ವ ಆರೋಪ. ಅದೆಲ್ಲ ಮಹಿಳೆಯರು, ನಾವು ಮಹಿಳೆಯರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ಅದು ಮಹಿಳೆಯರೇ ಅದು ಕ್ಲಾರಿಫಿಕೇಷನ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ನಾವು ಇದು ಏನಾಗಿದೆ, ನಾವು ತೆಗೆದಾಕಿದ್ದಕ್ಕೆ ಯಾವಾಗಲೂ ಇದು ಸುಮಾರು 1.5 ವರ್ಷದಿಂದ ನಡೀತಾ ಇರೋದು. ರವಿಕುಮಾರ್ ಇದು 2-3 ಪತ್ರಿಕಾಗೋಷ್ಠಿಗಳೇನೋ ಮಾಡಿದ್ದಾರೆ ಇವರೆಲ್ಲ. ಅಲ್ಲಿ ಇದರಲ್ಲಿ DRR ಕೋರ್ಟಲ್ಲಿ ಅವರು ಇದು ಮಾಡಿದಾಗ, ಕೇಸ್ ಕೊಟ್ಟಾಗ ಅವರು ನಮಗೆ ಅದೊಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವರೇನೋ ಆರೋಪ ಮಾಡಿದ್ದಾರೆ, ಅವರು ಏನೋ ತಿದ್ದಿದ್ದಾರೆ. ಅದೆಲ್ಲ ಮಾಡೋದು ಸರ್ಕಾರ ಇದೆ, DR ಇದ್ದಾರೆ. ನಾವು ತಪ್ಪು ಮಾಡಿದರೆ ನಮ್ದು ವಜಾ ಮಾಡ್ತಾರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದು ಶುದ್ಧ ಸುಳ್ಳು. ಈಗ 3 ಮೀಟಿಂಗ್ ಬರದೇ ಇರೋದು ಸಾಬೀತಾಗಿದೆ. 3 ಮೀಟಿಂಗ್ ಬರದೇ ಇರೋದ್ರಿಂದ ನಾವು ತೆಗೆದಿದ್ದೀರಿ. ಆಮೇಲೆ ಇನ್ನೊಂದು ಅವ್ರಿಗೆ ನಾನು ನಿಮ್ಮ ಪತ್ರಿಕಾ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಲೆಟ್ರೇಡ್ಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಮೇಲೆ ಲೆಟ್ರೇಡ್ಗಳನ್ನ ಬಳಸಬಾರ್ದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಬರದೆ ಕಾನೂನು ಕ್ರಮ ಕೈಗೊಳ್ತೀರಿ. ಯಾಕೆಂದರೆ ಅವ್ರು ತೆಗೆದಾಕಿದ ಮೇಲೆ ಯಾಕೆ ಲೆಟ್ರೇಡ್ ಬಳಸಬೇಕು? ಅವ್ರು ಇದ್ದಾರೆ ಅಂತ ಈಗ ಬಳಸಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡಿಸ್ತೀವಿ. ಈಗ ಸುಮ್ಮನೆ ಬಳಸ್ತಾರೆ. ಆಮೇಲೆ ಹೊರಗಡೆ ಏಕವಚನದಲ್ಲೆಲ್ಲ ಮಾತಾಡಿದ್ದಾರೆ. ನಮಗೆ ಮಾನನಷ್ಟ ಆಗಿದೆ, ಮಾನನಷ್ಟ ಮೊಕದ್ದಮೆ ಹಾಕ್ತಾಯಿದ್ದೀರಿ. ಅದನ್ನು ಈಗಾಗಲೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಆಗಿದ್ದಾವೆ. ಅಲ್ಲಿ ನಾವಿಲ್ಲ ಅಂದಿಲ್ಲ, ನಮ್ಗೆ ತಪ್ಪಾಗಿದೆ ಅಂತಲೇ ಬರ್ಕೊಟ್ಟಿದ್ದಾರೆ. ನಾವು ಆಗಲಿ ಒಂದು FIR ಆಗೋಗ್ಬಿಟ್ಟಿದೆ. ನೋಡೋಣ. ಈಗ ನಾವು ಏನು ಸಮಾಜ ಕಟ್ಟಕ್ಕೆ ಬಂದಿರೋದು, ಸಮಾಜನ ಹೊಡೆಯೋಕ್ಕೆ ಬಂದಿಲ್ಲ. ಅವ್ರು ಹೇಳ್ತಾರೆ ಎಲ್ಲ. ಈಗ ರವಿಕುಮಾರ್ ಒಂದು ಆರೋಪ ಮಾಡಿದ್ದಾರೆ, ನಮ್ಮ ಜೊತೆಲೇ ಇರ್ತಾರೆ, ನಾವು ಮುಂದೆ ಆಮೇಲೆ ನಮ್ಮ ರಿವರ್ಸ್ ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟಿರ್ತಾರೆ. ಏನು ರಿವರ್ಸು ಏನೋ ನಮ್ಮ ಜೊತೆಲೇ ಇದ್ದು ಅವ್ರ ಜೊತೆ ಹೊಟ್ಟೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೋಗ್ತಾರೆ? ನಾನು ಹೇಳೋದು, ನಾವು ಸರಿಯಾಗಿದ್ದರೆ ನಮ್ಮ ಜೊತೆ ಬರ್ತಾರೆ, ಅವ್ರು ಸರಿಯಾಗಿದ್ದರೆ ಅವನ ಜೊತೆ ಹೋಗ್ತಾರೆ. ಈಗ ಎಲೆಕ್ಟೆಡ್ ಬಾಡಿ 28 ಜನ ಗೆದ್ದಿರೋರು ಎಲೆಕ್ಷನಲ್ಲಿ. ಈ ಸ್ಟೇಟಲ್ಲಿ ಇನ್ನು EC ಮೆಂಬರ್ಸು ಅಂತಂದರೆ ವೋಟಿಂಗ್ ಪವರ್ ಇರೋವಂಥವ್ರು 22 ಜಿಲ್ಲೆ ಇದ್ದಾವೆ, 44 ಜನ ಇದ್ದಾರೆ. ಅವರೆಲ್ಲ ಈಗ 44 ಜನ, ಈ 28 ಜನ ನಾನು ಸರಿ ಇಲ್ಲ ಅಂದರೆ ಅವಿಶ್ವಾಸ ನಿರ್ಣಯ ಮಾಡಿ ಇಳಿಸ್ಬೋದು. ಅದೇನು ದೊಡ್ಡ ವಿಷಯ. ಈಗ ನೀವು ಜನರಲ್ ಆಗಿ ಯೋಚನೆ ಮಾಡಿ, ಎಲ್ಲರೂ ಸರಿ ಇಲ್ಲ ಅಂತ ಹೇಳ್ತಾರೆ, ಅವನ ಪರವಾಗಿ ಅಂತ ಹೇಳ್ತಾ ಇದ್ದಾನೆ ರವಿ. ಯಾರಾದ್ರೂ ಈಗ ಅವ್ರ ಜೊತೆಯಲ್ಲಿ ಈಗ ಎಷ್ಟೊಂದು ಹೇಳಿದಾರಲ್ವ, ಯಾರಾದರೂ ಬಂದಿದ್ರಾ? ಎಲ್ಲ ತೆಗೆದಾಕಿರೋರೇ ಬಂದಿರೋದು. ಸರ್, ಈಗ ಏನಾಗಿದೆ, ಸಮಾಜ ಕಟ್ಟಕ್ಕೆ ಬರಬೇಕು. ಈಗ ಹೋಗಿ ಗುಲ್ಬರ್ಗ ಬಾ ಅಂತಲೇ ಬರಬೇಕು. ನಾವು ಬರೋಕ್ಕಾಗಲ್ಲ ಅಂತವ್ರು ನಾವು ಇಟ್ಕೊಳಕ್ಕೆ ತಯಾರಿಲ್ಲ. ಯಾಕೆ ಸಮಾಜ ಕಟ್ಟಬೇಕು. ಎಲ್ಲ ರಾಯಚೂರಲ್ಲಿ ಒಂದು ರೇಪ್ ಆಯಿತು, ಯಾರು ಬಂದರು? ಎಲ್ಲ ಹೋದ್ರಿ, ಜನ ಹೋಗಿ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರಿ. ಒಂದು ಮಾಡಿದ್ದಕ್ಕೆ ರಾಜ್ಯ ಸಂಘಕ್ಕೆ ಅಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ರು, ಮಂಪೂರ್ ಪರೀಕ್ಷೆಗೆ ಮಾಡಿದ್ರು, ಜೈಲಿಗೆ ಹಾಕಿದ್ರು. ಈ ಥರ ಬರಬೇಕಾದ್ರೆ ನಾವು ಅವ್ರು ಇಟ್ಕೊಳ್ತೀವಿ. ಸುಮ್ಮನೆ ಬರಲ್ಲ, ಬರೀ ಪೋಸ್ಟ್ಗೆ, ಎಲೆಕ್ಷನ್ ಟೈಮಲ್ಲಿ ಐಡೆಂಟಿ ಕಾರ್ಡ್ಗಳಿಗೆ ಅಲ್ಲಿ ಏನೋ ಎಲೆಕ್ಷನ್ ಬಂದರೆ ರಾಜಕೀಯ ವ್ಯಕ್ತಿಗಳು ತೋರಿಸ್ಕೊಳ್ಳೋದು, ನಾನು ಇಂಥವ್ರು ಪೋಸ್ಟಲ್ಲಿ ಇದ್ದೀನಿ, ನನಗೇನು ಸಹಾಯ ಮಾಡಿ ಅಂತ ಇವೆಲ್ಲ ಬಿಡೋದೇ ಇಲ್ಲ ಸಂಘ. ಇದು 1933 ಆಗಿರೋ ಸಂಘ. ಇದಕ್ಕೆ ಆದ ಶಕ್ತಿ ಇದೆ. ಸುಮ್ಮನೆ ಆರೋಪಗಳು ಮಾಡೋದು, ಈಗ ಅಧಿಕಾರ ಇದೆ ಅವ್ರು ದುರುಪಯೋಗ ಮಾಡ್ಕೊತಾರೆ ಅಂತ, ಇದು ಪ್ರಭುತ್ವದ ಇದು ಸಂಘ. ಯಾರು ಬೇಕಾದರೂ ಎಲೆಕ್ಷನ್ ನಿಂತ್ಕೊಬೋದು, ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದರೂ ಆಡ್ಬೋದು. ಮುಂಚೆ ನಾನು ಬರ್ದಿದ್ದಕ್ಕೆ ಮುಂಚೆ ಬೆಂಗಳೂರೇ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತಿತ್ತು. ಅದನ್ನು ತೆಗೆದು ಯಾರು ಬೇಕಾದರೂ ಆಗ್ಬೋದು ಅಂತ ನಾವು ಬೈಲಾ ತಿದ್ದುಪಡಿ ಮಾಡಿಸ್ತೇವೆ. ಮತ್ತೊಂದು ಕಾನೂನಿತ್ತು, ಈ ಅಧ್ಯಕ್ಷರು ಕಾರ್ಯದರ್ಶಿ, ನಾನು ಈಗ ಒಬ್ಬರು ಇವ್ರು ಕಾರ್ಯದರ್ಶಿ ಅಂತ ಆಗಿದ್ದಾರೆ ಅಂತ ಇಟ್ಕೊಂಡ್ರೆ ಮುಂದಿನ ಎಲೆಕ್ಷನ್ ಇಲ್ಲಂಗಿಲ್ಲ, ಅವ್ರು ಕಂಟಿನ್ಯೂ ಡೈರೆಕ್ಟರ್ ಆಗಿದ್ರು. ನಾವು ಅದು ತಪ್ಪಲ್ವಾ? ನನ್ನ ಮೇಲೆ ಅವಿಶ್ವಾಸ ಇರ್ತದೆ ಅಂತ ಇಟ್ಕೊಳ್ಳಿ ಜನಗಳಿಗೆ. ನಾನು ಎಲೆಕ್ಟೆಡ್ ಆಲ್ರೆಡಿ ನೆಕ್ಸ್ಟು ಬಾಡಿಗೆ ಎಲೆಕ್ಟೆಡ್ ಆಗ್ತಾಯಿದ್ದೆ, ಪ್ರೆಸಿಡೆಂಟು ಸೆಕ್ರೆಟರಿ. ಅದು ತಪ್ಪಲ್ವ? ಅದಕ್ಕೆ ನಾನು ಆ ಬೈಲಾದಲ್ಲಿ ತಿದ್ದುಪಡಿ ಮಾಡಿದ್ದೀನಿ. ಎಲ್ಲರೂ ಎಲೆಕ್ಷನ್ ಮಾಡಬೇಕು. ಅಧ್ಯಕ್ಷರು ಕಾರ್ಯದರ್ಶಿ ಮುಂದಿನ ಟರ್ಮ್ಗೆ ನಾಮಿನೇಟ್ ಆಗ್ತಾರೆ ಅನ್ನೋದು ತಪ್ಪು. ಎಲ್ಲರೂ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತ ಮಾಡಿದ್ದೀರಿ ಬೈಲಾ ತಿದ್ದುಪಡಿ ಮಾಡಿ. ಅದೆಲ್ಲ ತಪ್ಪ. ಸುಮ್ಮನೆ ಈಗ ಬೈಲಾ ತಿದ್ದುಪಡಿ ಮಾಡೋದು, ಈ ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ಮಾಡಿಕೊಂಡು ಬೈಲಾ ತಿದ್ದುಪಡಿ ಮಾಡಿರೋದು. ಮುಂಚೆ ಏನು ಮಾಡಿದ್ರು, ಬೆಂಗಳೂರಲ್ಲೇ ಎಲೆಕ್ಷನ್ನು ಟೋಟಲಿ
ಇಲ್ಲಿ ನಾನು ಬಂದಾಗ 1600 ಮೆಂಬರ್ ಇದ್ದರು, ಈಗ 15,000 ಮೆಂಬರ್ ಇದ್ದಾರೆ. ಈಗ ನಾವೇನು ಮಾಡಿದ್ದೀರಿ, ಈ ವ್ಯವಸ್ಥೆಗಳಿಗೆ ಸರಿ ಇರಲ್ಲ ಅಂತೇಳಿ ಈಗ ಟೋಟಲಾಗಿ ಬೆಂಗಳೂರಲ್ಲಿ ಕ್ಷೇತ್ರ ಏನು ಬರುತ್ತೆ, ಬೆಂಗಳೂರು ನಗರಕ್ಕೆ ಮಾತ್ರ ಎಲೆಕ್ಷನ್. ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎಲೆಕ್ಷನ್. ಎಲ್ಲಿ ವೋಟರ್ಸ್ 1000 ಜನ ವೋಟರ್ಸ್ ಇರ್ತಾರೋ ಅಲ್ಲಿ ಬೂತ್ಗಳು ಇಟ್ಕೊಂಡು ಅಲ್ಲೇ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಒಂದು ಎಲೆಕ್ಟೆಡ್ ಆಗಬೇಕು ಅಂದರೆ 1000 ಮೆಂಬರ್ ಅಥವಾ 500 ಮೆಂಬರ್ ಅಂತ ಏನೋ ಮಾಡ್ಕೊಂಡಿದ್ದೀರಿ. ಅಷ್ಟಿದ್ರೆ ಮಾತ್ರ ಅಲ್ಲಿ. ಈಗ ನಮ್ಮ ಈ ಬೆಂಗಳೂರಲ್ಲಿ ಒಂದು 5,000 ಇದ್ದಾರೆ ಅಂತಂದರೆ 10 ಜನ ಮೆಂಬರ್, 500 ಮೆಂಬರ್ ಅಂದರೆ 750 ಮೆಂಬರ್ ಅಂದರೆ 6 ಮೆಂಬರ್, ಈ ಥರ ಮಾಡಿಕೊಂಡು ಬೈಲಾ ತಿದ್ದುಪಡಿ ಮಾಡಿದ್ದೀರಿ. ಯಾಕೆ ಅಂತಂದರೆ ಮಹಿಳೆಯರಿಗೂ ರಿಸರ್ವೇಷನ್ ಮಾಡಿದ್ದೀರಿ. ಅವರು ರಿಸರ್ವೇಷನ್ನೇ ಇಲ್ಲ, ಹೊರಗಡೆ ರಿಸರ್ವೇಷನ್ ಹೋಗ್ತಾರೆ, ಇಲ್ಲಿ ರಿಸರ್ವೇಷನ್ ಇಲ್ಲ. ಮಹಿಳೆಯರಿಗೆ ರಿಸರ್ವೇಷನ್ ಇದೆ. ಆಮೇಲೆ ಈ ಡೋಬಿ ಘಾಟ್ಗಳಿಗೆ ರಿಸರ್ವೇಷನ್. ಡೋಬಿ ಘಾಟ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಡೋಬಿ ಘಾಟ್ ನಿರ್ಲಕ್ಷ್ಯ ಮಾಡ್ತಾರೆ. ಡೋಬಿ ಘಾಟವ್ರು ಹೇಳಬೇಕು. ಡೋಬಿ ಘಾಟವ್ರು ನೆಕ್ಸ್ಟ್ ನಾನು ಕರೆಸ್ತೀನಿ, 5-6 ಜನ ಡೋಬಿ ಘಾಟ್ಗಳ ಅಧ್ಯಕ್ಷರುಗಳೆಲ್ಲ ಕರೆಸ್ತೀನಿ, ಅವ್ರು ಮಾತಾಡ್ತಾರೆ. ಅವರು ನಾವು ನಿರ್ಲಕ್ಷ್ಯ ಮಾಡಿದ್ದೀರಿ ಅಂತ ಅವ್ರು ಹೇಳ್ಬೇಕಲ್ವಾ. ಸುಮ್ಮನೆ ಇವ್ರು ಯಾರೋ ಒಬ್ಬರಿಗೆ ಹೇಳ್ಬಿಟ್ಟು ಮಾಡೋದು ತಪ್ಪಾಗುತ್ತೆ. ಅವರು ಡೋಬಿ ಘಾಟ್ಗಳವ್ರಿಗೆ ಆದ ವ್ಯಕ್ತಿತ್ವ ಇದೆ, ಅವ್ರಿಗೆ ಆದ ನಮ್ಮ ಡೋಬಿ ಘಾಟ್ಗಳು ಅಂದರೆ ನಮ್ಮ ಬಟ್ಟೆ ಒಗೆರೆ ನಮ್ಮ ಶಕ್ತಿ. ಹಾಗಾಗಿ ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡೋ ಮಾತೇ ಇದೆ. ಆ ಥರ ಎಲ್ಲ ತಪ್ಪು ಮಾಹಿತಿಗಳನ್ನ ಮಾಧ್ಯಮಕ್ಕೆ ಕೊಟ್ಕೊಂಡು ಈ ಜನರಿಗೆ ದಿಕ್ತಪ್ಪಿಸ್ತಾ ಇದ್ದಾರೆ. ಈಗ ಇವರು ಎಷ್ಟೊಂದು ಮಾಡಿದ್ದಾರೆ. ಈಗ ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದಾರೆ. ಯಾರಾದರೂ ರಿಯಾಕ್ಟ್ ಮಾಡಬೇಕಲ್ಲ, ಒಳ್ಳೇದು ಮಾಡಿದ್ದಾರೆ, ಕರೆಕ್ಟ್ ಮಾಡಿದ್ದಾರೆ, ಯಾರು ರಿಯಾಕ್ಟೇ ಮಾಡ್ತಾ ಇಲ್ಲ. ಯಾಕೆ ರಿಯಾಕ್ಟ್ ಮಾಡ್ತಾರೆ? ಸತ್ಯ ಇದ್ದರೆ ರಿಯಾಕ್ಟ್ ಮಾಡ್ತಾರೆ, ಸತ್ಯ ಅಲ್ಲದ್ರೆ ಯಾರು ರಿಯಾಕ್ಟ್ ಮಾಡಲ್ಲ. ಇದು ಶುದ್ಧ ಸುಳ್ಳು ಆರೋಪ. ಆಮೇಲೆ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಡಮ್ಮಿ ಮಾಡಿದ್ದಾರೆ. ಅವರು ಇದನ್ನಂತ ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದ್ದಾರೆ, ಅವ್ರು ಹೇಳ್ತಾರೆ. ಪ್ರಧಾನ ಕಾರ್ಯದರ್ಶಿದೂ ಇಲ್ಲಿ ನಿಮಗೆ ಒಂದು ಜೆರಾಕ್ಸ್ ಕೊಡ್ತೀನಿ, ಬೈಲ ನೋಡ್ಕೊಳ್ಳಿ. ಪ್ರಧಾನ ಕಾರ್ಯದರ್ಶಿ ಏನು ಅವ್ರ ಅಧಿಕಾರ ಇರ್ತದೆ ಅವರು ಉಪಯೋಗಿಸ್ತಾರೆ. ಅದು ಬಿಟ್ಟು ನಾವು ಅವ್ರ ಅಧಿಕಾರ ಅಂತ ತೊಗೊಳಕ್ಕೆ ನಮ್ಮ ಕಾಯಲ್ಲ. ನನ್ನ ರಾಜ್ಯಾಧ್ಯಕ್ಷನಾಗಿ ನನ್ನ ಅಧಿಕಾರ ಏನು ನಮ್ಮ ಬಳಸ್ಕೊಬೇಕು ಅಷ್ಟೇ. ಉಪಾಧ್ಯಕ್ಷನೋ ಅದು ಅಧಿಕಾರ ವ್ಯಾಪ್ತಿ ಎಂತಿದೆ ಅದನ್ನು ಅವ್ರು ಬಳಸ್ಕೊತಾರೆ. ಅದೆಲ್ಲ ಸುಳ್ಳು ಅವ್ರು ಹೇಳ್ತಾರೆ. ಯಾಕೆ ಅಂತಂದರೆ ಮತ್ತು ಸ್ವಾಮೀಜಿ ಕಡ್ಗಣಿಸ್ಬಿಟ್ಟಿದ್ದಾರೆ, ಸ್ವಾಮೀಜಿನ ಕರೆಯೋದಿಲ್ಲ. ಯಾರು ಹೇಳಿದರು? ಹೋದ ಸರಿ ನಾವು ಮಾಡಿದ್ದು ಕಾರ್ಯಕ್ರಮ ಲಾಸ್ಟ್ ಟೈಮ್ ಪ್ರತಿಭಾ ಪುರಸ್ಕಾರ, ನಮ್ಮ ಕಾರ್ಯದರ್ಶಿಗಳೇ ಲೆಟರ್ ಕಳಿಸಿದ್ದಾರೆ, ಫೋನಲ್ಲಿ ಮಾತಾಡಿದ್ದಾರೆ, ಬರ್ತೀನಪ್ಪ ಅವರೇ ಹಾಕ್ಸಿ ಅಂತ ಇನ್ವಿಟೇಷನ್ ಇದೆ, ನಾವೆಲ್ಲರಿಗೂ ಹಾಕ್ಸಿದ್ವಿ. ಸ್ವಾಮೀಜಿಗೆ 3 ಜನ ಇದ್ದಾರೆ, 3 ಜನ ಏನು ಅಲ್ಲಿ ಫೋಟೋದಲ್ಲಿದ್ದಾರೆ, ಅವರೆಲ್ಲ 3 ಜನನೂ ಇದ್ದಾರೆ. ಅವರು ಎಲ್ಲರಿಗೂ ಇನ್ವೈಟ್ ಮಾಡೋದು ನಮ್ಮ ಕರ್ತವ್ಯ. ಅವ್ರು ಏನೋ ಕೆಲಸಗಳು ಬರ್ತಾರೆ, ಕೆಲವರು ಬರಲ್ಲ. ಹಿಂಗಾಗಿ ಅದು ಸ್ವಾಮೀಜಿಗಳದ್ದು ಅವರು ನಾವು ಕರೆದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈಗ ಕೊಡ್ತಾರೆ. ಕರೆದಿದ್ದೀರೇ ಇಲ್ವಾ ಅದು ಯಾಕೆಂದರೆ ಅವರು ಆರೋಪ ಮಾಡಬೇಕು. ಸ್ವಾಮೀಜಿ ಈಗ ನಮ್ಮ ಕರೆದಿಲ್ಲ, ನಾನು ಯಾವ ಕಾರ್ಯಕ್ರಮಗಳಿಗೆ ಅವ್ರದ್ದೇ ಆದ ಕಾರ್ಯಕ್ರಮಗಳಿರ್ತವೆ, ಬರೋಕ್ಕಾಗಲ್ಲ ಒಂದೊಂದು ಸರಿ. ಎಲ್ಲ ಕಾರ್ಯಕ್ರಮ ನಾವು ಜೊತೆಯಲ್ಲೇ ಹೋಗ್ತೀವಿ ಕೆಲವು ಕಾರ್ಯಕ್ರಮಗಳಿಗೆ. ಅವೆಲ್ಲ ಸುಳ್ಳಾಗಿದೆ. ಸುಮ್ಮನೆ ಸ್ವಾಮೀಜಿಗಳನ್ನ ಎಳಿತಾ ಇದ್ದಾರೆ. ಇವ್ರದ್ದೇನೋ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸ್ವಾಮೀಜಿಗಳನ್ನ ಸುಮ್ಮನೆ ಸೆಂಟ್ರಲ್ಲಿ ಎಳಿತಾ ಇದ್ದಾರೆ. ಅದು ಶುದ್ಧ ಸುಳ್ಳು. ಹಂಗಾಗಿ ಇವರು ಆರೋಪ ಮಾಡ್ತಾ ಇರೋದೆಲ್ಲ ಸುಳ್ಳಾಗಿದೆ. ಸ್ವಾಮಿ ಹಂಗಂದ್ರೆ ಹೇಳಿ, ನೀವು ಸ್ವಾಮೀಜಿಗೆ ನಾವು ಪಟ್ಟಾಧಿಕಾರ ಮಾಡಬಾರ್ದು. ರಾಜ್ಯ ಸಂಘದಿಂದ ನಿಮ್ಮ ನೇತೃತ್ವದಲ್ಲೇ ಅವ್ರನ್ನ ಪಟ್ಟಾಧಿಕಾರ ಏನೂ ಇರಲಿಲ್ಲ. ಯಾವುದೇ ರೀತಿಗೆ ನಮ್ಮ ಚಿತ್ರದುರ್ಗ ಸ್ವಾಮೀಜಿಗೆ ಏನೂ ಇರಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಸಂಘ ಸೇರಿ ಅವ್ರನ್ನ ಪಟ್ಟಾಧಿಕಾರ ಮಾಡಿದವರು ನಮ್ಮ ರಾಜ್ಯ ಸಂಘ. ನಾವು ಒಬ್ಬರೇ ರಾಜ್ಯ ಸುತ್ತಿದ್ದೀವಿ. 1000 ಜನ ಸೇರಿಸಿದ್ದೀವಿ. ಅವತ್ತು 1000 ಜನ ಸೇರಿಸಿ ಸ್ವಾಮೀಜಿಗೆ ಒಂದು ರಾಜಕೀಯವಾಗಿ ಒಬ್ಬರ ಹತ್ರ ಮಾತಾಡಬೇಕು, ಒಂದು CM ಹತ್ರಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೊಂದು ಇದಿರಲಿಲ್ಲ. ಅದನ್ನು ನಮ್ಮ ರಾಜ್ಯ ಸಂಘ ಮಾಡ್ತು. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಮಾಡಿರೋದಕ್ಕೆ ಸ್ವಾಮೀಜಿ ಬಂದಿದ್ದಾರೆ. ಸುಮ್ಮನೆ ಸ್ವಾಮೀಜಿಗೆ ಏನು ಮಾಡೋದು, ಇವ್ರು ನನ್ನ ಬೆಳೆ ಬೇಯಿಸ್ಕೊಳಕ್ಕೂ ಸ್ವಾಮೀಜಿ ತಮ್ಮ ಅಪಪ್ರಚಾರ, ಅಧ್ಯಕ್ಷರು ನಿಮ್ಗೆ ಹಂಗಂದ್ರು ಹಿಂಗಂದ್ರು ಅನ್ನೋದು ಸುಳ್ಳು. ನಾವು ಸ್ವಾಮೀಜಿಗಳ ಹತ್ರ ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಇದೆಲ್ಲ ಅವ್ರು ಹೇಳ್ತಾ ಇರೋದು ಅವರು ಒಂದು ವೈಯಕ್ತಿಕ ವಿಷಯವಾಗಿ ನಮ್ಮನ್ನು ಬೀದಿಗೆ ತಳ್ತಾ ಇದ್ದಾರೆ ಸರ್. ದಯವಿಟ್ಟು ಅದು ಸ್ವಾಮೀಜಿಗೂ ನಮ್ಗೆ ಯಾವುದೇ ರೀತಿ ವೈಮನಸ್ಸಿಲ್ಲ, ಏನಿಲ್ಲ. ನಾವು 3 ಸ್ವಾಮೀಜಿ ಇದ್ರೂ ನಾವು ಚೆನ್ನಾಗೇ ಇದ್ದೀವಿ. 3 ಸ್ವಾಮೀಜಿನೂ ನಾವೆಲ್ಲ ಫಂಕ್ಷನ್ಗೂ ಬರೀತಾ ಇದ್ದೀವಿ. ಹಂಗನಂಗಿದ್ದೀರಾ ನಾವು ಆ ಸ್ವಾಮೀಜಿಗೆ ನಾವು ಪಟ್ಟಾಧಿಕಾರ ಮಾಡಿಸ್ತಾ ಇರಲಿಲ್ಲ. 1000 ಜನ ಲಕ್ಷಾಂತರ ಜನ, 1000 ಅಲ್ಲ ಲಕ್ಷಾಂತರ ಜನ ಸೇರಿಸಿದ್ದು. ಲಕ್ಷಾಂತರ ಜನಕ್ಕೆ ಅನ್ನದಾನ ಮಾಡಿದ್ರು. ಅವತ್ತು ನಮ್ಮ ಅಧ್ಯಕ್ಷರು ಊರು ತಿರುಗಿ 6 ತಿಂಗಳು ತಿರುಗಿದ್ದೀವಿ ನಾವು. 6 ತಿಂಗಳು ಇಡೀ ಜಿಲ್ಲೆ, ಇಡೀ ಕರ್ನಾಟಕನ 6 ತಿಂಗಳು ಸುತ್ತಿ ದೇಣಿಗೆ ಅಕ್ಕಿಯಿಂದ ಹಿಡಿದು, ಮೆಣಸಿನಕಾಯಿಂದ ಹಿಡಿದು, ಎಣ್ಣೆಯಿಂದ ಹಿಡಿದು, ಬೇಳೆಯಿಂದ ಹಿಡಿದು, ಅಕ್ಕಿ ಎಲ್ಲ ಪ್ರತಿಯೊಂದು ತರಿಸಿ ತಂದು ಹಾಕಿ ಟ್ರಾಕ್ಟರ್ ಮುಖಾಂತರ ಬಂದಿದೆ ನಮ್ಮ ಚಿತ್ರದುರ್ಗ ಸ್ವಾಮೀಜಿ ಮಠಕ್ಕೆ. ನಾವೆಲ್ಲ ನೇತೃತ್ವ ವಹಿಸೇ ಇಲ್ವಾ? ನಾವು ಮಾಡೇ ಇಲ್ವಾ? ಮಾಡಿದ್ದೀವಿ.
ನಮ್ಮ ಸ್ವಾಮೀಜಿಯನ್ನು ನಾವು ಯಾವತ್ತೂ ನಾವು ಅಪಾದನೆ ಮಾಡಿದ ಅವರು ನಮಗೇನು ಅಪಾದನೆ ಮಾಡಿಲ್ವಲ್ಲ. ಇವತ್ತು CM ಹತ್ರ ಹೋಗಿ ಗತ್ತ ಕೂತ್ಕೊಂಡು ಮಾತಾಡೋಕ್ಕೆ ಯಾರಿಂದ? ನಮ್ಮ ರಾಜ್ಯ ಸಂಘ ಕೈ ಸಪೋರ್ಟ್ ಮಾಡ್ತು. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಬಡಿವಾಳ ಸಮಾಜನೇ ಸೇರಿದ್ದೀವಿ. ಈ ಸಂಘ ಆ ಸಂಘ ಎಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಯನ್ನು ನಾವು ಒಗ್ಗೂಡಿಸಿದ್ದಾರೆ ನಮ್ಮ ಅಧ್ಯಕ್ಷರು. ಒಗ್ಗೂಡಿಸಿ ಒಟ್ಟಿಗೆ ಸೇರ್ಕೊಂಡು ಆ ಕೆಲಸ ಮಾಡಿದ್ವಿ ಸರ್. ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹಾಕ್ಸಿದ್ದು ದುಡ್ಡು. ಕುಮಾರಸ್ವಾಮಿ ಇದ್ದಾಗ 2 ಕೋಟಿ. ನಮ್ಮ ಹೆಸರು ಹೇಳಿ. ವೆಂಕಟರಾಮಯ್ಯ ಕಾರ್ಯದರ್ಶಿ. ನನ್ನ ಹೆಸರು ಜಿ ವೆಂಕಟರಾಮಯ್ಯ ಕಾರ್ಯದರ್ಶಿ ಸರ್. ಈಗ ನಾವು ಸರ್ ಈಗ ಇದು ಗೌರವಾಧ್ಯಕ್ಷ ಹುದ್ದೆ ಬೈಲಾ ಪೋಸ್ಟಾ? ಬೈಲಾದಲ್ಲಿ ಇದೆಯಾ? ಬಯಲಾದಲ್ಲಿ ಇಲ್ಲ. ನಾವು ಈಗ ಬಾಡಿ ಮಾಡ್ಕೊಬೇಕಲ್ವಾ. ಈಗ ಎಲೆಕ್ಷನ್ನಲ್ಲಿ 28 ಜನ ನಾವು ಡೈರೆಕ್ಟರ್ಗಳು ಎಲೆಕ್ಟೆಡ್ ಆಗೋದು 28 ಜನ. ಅದರಲ್ಲಿ ನಾವು ಅಧ್ಯಕ್ಷರು, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ನಾವು ಮಾಡಿಕೊಂಡು ಅದನ್ನು ಬೋರ್ಡ್ ಮಾಡ್ಕೊತೀವಿ. ನಾಮಿನೇಷನ್ ಮಾಡಿದ್ದಾರೆ ಕಾರ್ಯಕಾರಿಣಿ ಸಭೆ, ಕಾರ್ಯಕಾರಿಣಿನೇ ಮೈನ್. ಹೌದು. ಕಾರ್ಯಕಾರಿಣಿಯಲ್ಲಿ ನಾವು 28 ಜನ ಡೈರೆಕ್ಟರ್, ಎಲೆಕ್ಟೆಡ್ ಬಾಡಿ. ಅನ್ಎಲೆಕ್ಟೆಡ್ ಬಾಡಿ ಅಂತಂದರೆ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿ ಅವರು EC ಮೆಂಬರ್, ಕಾರ್ಯಕಾರಿಣಿ ಸದಸ್ಯರು. ಅವ್ರಿಗೆ ವೋಟಿಂಗ್ ಪವರ್ ಇದೆ. ಅಧ್ಯಕ್ಷರು, ಕಾರ್ಯದರ್ಶಿನ ಚುನಾವಣೆಯಲ್ಲಿ ಇದು ಮಾಡಬೇಕಾದ್ರೆ ಅವರು ಏನು ಅಂತಂದರೆ ನಾವು ಈ ಬಾಡಿ ಏನಿದೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿ ಅವರೆಲ್ಲರೂ ಇವರು ನಾವು ಮಾಡ್ಕೊಳ್ಳೋದು, ಎಲೆಕ್ಟೆಡ್ ಅಲ್ಲ ಸರ್. ಈಗ ಗೌರವಾಧ್ಯಕ್ಷ ಹುದ್ದೆ ಒಂದು ಆರ್ನಮೆಂಟಲ್ ಪೋಸ್ಟ್ ಆದ್ರೂ ಕೂಡ, ಅಲಂಕಾರಿಕ ಹುದ್ದೆ ಆದರೂ ಕೂಡ ಅದಕ್ಕೆ ಯೋಗ್ಯನ ತಗೊಂಡು ಸೇರಿಸ್ತಾರೆ. ಒಂದು ಸಮಾಜಕ್ಕೋಸ್ಕರ ದುಡಿದಿರೋರು, ಚಿಂತಕರು, ಅಥವಾ ಏನು ಸಮಾಜದಲ್ಲಿ ಹೆಸರು ಮಾಡಿರೋರನ್ನ. ಇವರು ಯಾವುದು ವಯಸ್ಸು ಇಲ್ಲ, ಅನುಭವನೂ ಇಲ್ಲ, ಯಾವ ಆಧಾರದ ಮೇಲೆ ಅವ್ರನ್ನ ಗೌರವಾಧ್ಯಕ್ಷ? ನಾವು ಏನಾಗಿದೆ, ಗೌರವಾಧ್ಯಕ್ಷರನ್ನ ನಾವು ಮಾಡೋದು ದೊಡ್ಡ ತಪ್ಪಾಯ್ತು. ಯಾಕೆ ಅಂತಂದರೆ ನಾವು ಏನು ಡೆವಲಪರ್ ಇದ್ದಾರೆ, ಅವ್ನು ಡೆವಲಪರ್ ಇದ್ದುಕೊಂಡು ಏನು ಸಮಾಜದಲ್ಲಿ ಕೆಲಸಗಳಿಗೇನೋ ಬರ್ತಾನೆ, ಅವ್ನು ಸ್ಪಂದಿಸ್ತಾನೆ ಅಂತ ಮೈಸೂರು ವಿಭಾಗದವರು ಫೋರ್ಸ್ ಮಾಡಿ, ಸರ್ ಇವ್ರಿಗೊಂದು ಪೋಸ್ಟ್ ಕೊಡಿ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ, ಅವ್ರ ಭಾಗದವ್ರು ಹೇಳಿದ್ದಕ್ಕೆ ಅವ್ರಿಗೆ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಗೌರವಾಧ್ಯಕ್ಷರು ಸ್ಥಾನ ಕೊಟ್ಟಿದ್ವಿ. ಅವರೇನು ಗೌರವಾಧ್ಯಕ್ಷ ಸ್ಥಾನಕ್ಕೆ ಅರ್ಹರಲ್ಲ. ಈಗ ಗೌರವಾಧ್ಯಕ್ಷರಾಗಿ ವೀರಣ್ಣ ಅಂತ ಹೇಳ್ಬಿಟ್ಟು ಅವರಾಗಿದ್ದಾರೆ. ಅವ್ರೀಗ ನಮ್ಮದೇ ಮಾಡ್ಕೊಂಡಿದ್ದೀವಿ. ಈಗ ಗೌರವಾಧ್ಯಕ್ಷನ ತೆಗೆದು ಆ ವೀರಣ್ಣ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹಿರಿಯರು ಅವರು ಅಳಬರು ಗೌರವಾಧ್ಯಕ್ಷ ಅಂದರೆ ಅದಕ್ಕೊಂದು ಘನತೆ, ಗೌರವ ಎಲ್ಲ ಇರಬೇಕು. ಅವ್ರು ವಯಸ್ಸಾದ್ರೂ ಆಗಿರಬೇಕು. ಗೌರವಾಧ್ಯಕ್ಷರಂದರೆ ಅದು ಅಲಂಕಾರಿಕ ಪೋಸ್ಟು. ಅವರು ನಮಗೆಲ್ಲ ಸೂಪರ್ವೈಸರ್ ಮಾರ್ಗದರ್ಶನ ಕೊಡೋದು. ಹಂಗಾಗಿ ಅವರು ಇವು ಚಿಕ್ಕ ವಯಸ್ಸಿಗೆ ಯಾವ್ದ್ರೂ ಏನೋ ಮಾಡಿಬಿಟ್ರಿ, ತಪ್ಪು ಮಾಡಿದ್ರಿ. ಹಂಗಾಗಿ ಅವರೇ ಅವ್ರ ಮೀಟಿಂಗ್ಗಳು ಬರದೆ ಡೆವಲಪರ್ ತಪ್ಪಿಸ್ಕೊಂಡು ಬಳ್ಳಾರಿ ಬಂದಿಲ್ಲ, ಗುಲ್ಬರ್ಗಾದಲ್ಲಿ ಬಂದಿಲ್ಲ, ಬೆಂಗಳೂರಲ್ಲಿ ಬಂದಿಲ್ಲ, 3 ಮೀಟಿಂಗ್ ಬರಲಿಲ್ಲ, ನಾವು ತೆಗೆದಿದ್ದೀವಿ. ಒಂದು 4ನೇ ಮೀಟಿಂಗ್ ಬಂದರು, ನಾವು ಸೈನ್ ಹಾಕ್ಸ್ಲಿಲ್ಲ ಅವರಿಗೆ. 3 ಮೀಟಿಂಗಲ್ಲಿ ಬರೆದಿದ್ದ ತಂತಾನೇ ಹುದ್ದೆ ರದ್ದಾಗಿದೆ, ಅದಕ್ಕೆ ನಿಮಗೆ ನಾವು ಸೈನ್ ಹಾಕ್ಸಲ್ಲ ಅಂತ ಹೇಳಿದ್ದು ನಿಜ. ಅವರು ರೌಡಿಸಮ್ ಮಾಡಿಕೊಂಡು ಬಾಡಿಗಾರ್ಡ್ಗಳು ಇಟ್ಕೊಂಡು ನಾವು ಅದೆಲ್ಲ ಸುಳ್ಳು. ಯಾರು ಬಾಡಿಗಾರ್ಡ್ ಅಂದರೆ ನಾವು ಅವರು ಯಾರಾದ್ರೂ ನಾವು ಇದು ಮಾಡ್ಕೊಂಡಿರ್ಬೇಕು, ಎಂಗೇಜ್ ಮಾಡ್ಕೊಂಡ್ರು ಬಾಡಿಗಾರ್ಡು. ನಮ್ಗೆ ಯಾರು ಬಾಡಿಗಾರ್ಡ್ಗಳಿಲ್ಲ, ಯಾರೂ ಇಲ್ಲ. ನಮ್ಮ ಸಂಘದ ಡೈರೆಕ್ಟರ್ಗಳೇ ನಾವೆಲ್ಲ ಬಾಡಿಗಾರ್ಡ್ಗಳು ಅಷ್ಟೇ. ಶುದ್ಧ ಸುಳ್ಳು. ಯಾರಿಗೂ ಈಗ ನಾವು ಈಗ ಬೋರ್ಡಲ್ಲಿ 28 ಜನ ಇದ್ದಾರೆ. 28 ಜನ ಯಾರು ಬೇಕಾದ್ರೂ ಏನಾದರೂ ಮಾತಾಡ್ರೆ ಎಲ್ಲ ರೆಕಾರ್ಡ್ ಆಗುತ್ತೆ. ಕಾರ್ಯದರ್ಶಿ ರೆಕಾರ್ಡ್ ಮಾಡ್ಕೊತಾನೆ. ಸುಮ್ಮನೆ ಅವರು ಒಂದು ವಿರುದ್ಧವಾಗಿ ಮಾತಾಡಿದ್ರು ರೆಕಾರ್ಡ್ ಆಗುತ್ತೆ, ನಮ್ಮ ಪರವಾಗಾದ್ರೂ ರೆಕಾರ್ಡ್ ಆಗುತ್ತೆ. ಬರೀಲೇಬೇಕು ಅದನ್ನು. ಆಮೇಲೆ ಆದರೆ ಬಹುಮತಕ್ಕೆ ಹಾಕ್ತೀರಿ. ಬಹುಮತ ಏನು ಬರುತ್ತೋ ಅದು ರೆಸಲ್ಯೂಷನ್ ಮಾಡ್ತೀರಿ. ಅದು ಸುಳ್ಳು. ನಮ್ಮದು ಯಾವಾಗ ಸರ್ವಾನುಮತದಿಂದ ಆಗಿರೋದು ಯಾವುದೂ ನಾವು ವೋಟಿಂಗು ಕೈ ಎತ್ತೋದು ಅವೆಲ್ಲ ಏನೂ ಮಾಡಿಲ್ಲ. ಎಲ್ಲರೂ ಒಮ್ಮತದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಹಿಂಗೆ ಇದು ಮೊಸರಲ್ಲಿ ಕಲ್ಲು ಹುಡುಕದಂಗೆ ಅವರು ತೆಗೆದಾಕಿದ್ದಕ್ಕೋಸ್ಕರನೇ ಏನೇನೋ ಮಾಡ್ತಾಯಿದ್ದಾರೆ. ಹೌದು, ತೆಗೆದಾಕಿದ ಮೇಲೆ ಇವರು ಈಗ ತೆಗೆದಾಕಿದ ಮೇಲೆ ಬೇರೆ ಅವ್ರ ಕೈ ಕೆಲೆಲ್ಲ ಹೇಳ್ಕಳ್ಸೋದಕ್ಕೆ ಅವರು ನಮಗೆ ತಗೊಳಕ್ಕೆ ಹೇಳಿ ಬಿಟ್ಬಿಡ್ತೀವಿ. ಇದು ತಪ್ಪಲ್ಲ. ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಇದು ಬೇಜಾರಾಗೋಗಿದೆ. ಏನು ಇದು ಸಮಾಜದಲ್ಲಿ ನಾವು ಏನೋ ಸಮಾಜ ಕಟ್ಟಕ್ಕೆ ಬಂದಿದ್ದೀವಿ, ಸಮಾಜದಲ್ಲಿ ಈ ಥರ ಎಲ್ಲ ಕಲುಷಿತ ಆಗ್ತಾಯಿದ್ರೆ ನಮಗೂ ಕೆಲಸ ಮಾಡೋಕ್ಕೂ ಬೇಜಾರಾಗುತ್ತೆ. ದಯವಿಟ್ಟು ರವಿಕುಮಾರ್ ಅವ್ರಿಗೆ ಹೇಳ್ತೀನಿ, ಅವ್ರು ಏನೋ ಕೆಲಸ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಮಾಡ್ದಂಗೆ ಎತ್ಕೊಂಡು ನೀವು 3 ಮೀಟಿಂಗ್ ಬಂದು ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ನಾನು ತೆಗೆದುಹಾಕಿದ್ದಾರೆ ಅಂತ ತೆಗೆದುಹಾಕಿದ್ರೆ ಈಗ DR ಅದಕ್ಕೆ ನಮಗೆ ಪನಿಷ್ಮೆಂಟ್ ಮಾಡ್ತಾರೆ. ನಾವು ಏಕಾಕಿ ತೆಗೆದ್ರೆ ಪನಿಷ್ಮೆಂಟ್ ಮಾಡ್ತಾರೆ. 3 ಮೀಟಿಂಗ್ ಬಂದಿರೋದು ಸಾಬೀತು ಆಗದೆ ನಾವು ಇದ್ದರೆ ಅವರು DR ತೆಗೆದುಹಾಕ್ತಾರೆ. ಅದು ಬಿಟ್ಬಿಟ್ಟು ನೀವು ಯಾವಾಗಲೂ ಈ ಏಕರೂಪವಾಗಿ ತೆಗಿತಾರೆ, ಸರ್ವಾಧಿಕಾರ ಬೆಳೆಸ್ತಾರೆ.
ಈ ಥರ ಎಲ್ಲ ಮಾತಾಡಿದ್ದಾರೆ. ಅದು ಶುದ್ಧ ಸುಳ್ಳಾಗಿದೆ. ಸುಮ್ಮನೆ ಈಗ ನಾವು ಒಬ್ಬರೇ ಆಗಿದ್ರೆ ಪರವಾಗಿಲ್ಲ, ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಇರ್ತಾರೆ, ನಾವು ಒಬ್ಬನೇ ನಿರ್ಣಯ ಮಾಡೋಕ್ಕಾಗೋದೇ ಇಲ್ಲ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಗಳೆಲ್ಲ ನಿರ್ಣಯ ಮಾಡೋದು, ಎಲ್ಲರದೂ ಒಪ್ಪಿಗೆ ಮೇರೆಗೆ ಅವ್ರು ತೆಗೆದಿದ್ದೀವಿ. ಅದು ಮೊದಲು ಸರ್ ಲಾಸ್ಟ್ ಸುದ್ದಿಗೋಷ್ಠಿಲಿ ಮಾತುಕತೆ ಮುಖಾಂತರ ಬಂದ್ರೆ ರವಿಕುಮಾರ್ನ ತಿರ್ಗಾ ವಾಪಸ್ ಆಗುತ್ತೆ ಅಂತ ತಾವೇ ಹೇಳಿದ್ರಿ. ಅದು ಮಾತುಕತೆ ಮುಖಾಂತರ ಹೇಳ್ತೀನಿ ಕೇಳಿಲಿ, ಮಾತುಕತೆ ಮುಖಾಂತರ ಹೇಳ್ ಕಳ್ಸಿದ್ದ ಪಾಪ ಅವನು. ನನ್ನ ತಗೊಂಬಿಡಕ್ಕೆ ಹೇಳಿ ನೀವು ಹೇಳಿದ್ರಿ, ಅವರು ಮಯೂರಿ ಮಾತ್ರ ತಗೊಳ್ಳಲ್ಲ, ಇವ್ರು ಮಾತ್ರ ಸಂಧಾನ ಮಾಡಿದ್ರು ತಗೊಳ್ತೀವಿ. ಅದನ್ನ ನಾವು ಅವ್ರ ವಿಷಯ ನಾವು ಎತ್ತಕ್ಕೆ ಹೋಗಲ್ಲ, ಬೇಡ. ಮಹಿಳೆಯರದು ಅದು ಅವರ ವೈಯಕ್ತಿಕ, ಅದು ನಮಗೆ ಬೇಡ. ಅವರ ಯಾರು ಮಾಡಿದಾರೋ ಅವ್ರು ಮಾಡ್ಕೊತಾರೆ, ನಮಗೆ ಬೇಡ. ಇವರು ರವಿಕುಮಾರ್ ಹೇಳ್ ಕಳಿಸಿದ್ದ, ನಮ್ಮ ಡೈರೆಕ್ಟರ್ಗಳೊಬ್ರು ಏನೋ ಮಾತಾಡ್ಬಿಡೋಣ ಸರ್ ಅವ್ರು ತಗೊಳ್ಳಿ ಮತ್ತೆ, ಯಾಕೆ ಅವರು ಬರಲಿಲ್ಲ ಸರ್? ಅದಕ್ಕೆ ನಾವು ಉದಾಹರಣೆ, ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಶ್ರೀನಿವಾಸ ಇದ್ದಾರೆ, ಅವರು ನಾವು ಮೂವರೂ ಫೋನಾಗಿ ಮಾತಾಡಿದ್ವಿ ಸರ್. ದಯವಿಟ್ಟು ರವಿಕುಮಾರ್ ನೀವು ಅಲ್ಲಿ ಅವ್ರಿವ್ರ ಹತ್ರ ಹೇಳ್ಕೊಳ್ಳೋದು ಬೇಡ, ನಿಮ್ಗೆ ಏನೇ ತಪ್ಪಿದ್ರು ಬನ್ನಿ ಅಧ್ಯಕ್ಷ ಹತ್ರ ಕೂತ್ಕೊಳ್ಳೋಣ, ಸಭೆಗೆ ಬನ್ನಿ, ನಾವು ಆಡಳಿತ ಮಂಡಳಿ ಮೀಟಿಂಗ್ ನಡೀತದಲ್ಲ ಅವತ್ತು ಬನ್ನಿ. ನೀವು ಬಂದರೆ ಎದುರಿಗೆ ಬಂದರೆ ತಾನೇ ಸರ್ ಮಾತಾಡೋಕ್ಕಾಗೋದು. ನೀವೆಲ್ಲೋ ಇದ್ಕೊಂಡು ಬೇರೆ ಬೇರೆ ಅಪಾದನೆ ಮಾಡಿಕೊಂಡು ನೀನು ಅದು ಇದು ಮಾಡ್ಕೊಂಡು ಇರಬೇಡಪ್ಪ ಅಂದ್ಬಿಟ್ಟು ನಾನೇ ಸ್ವಂತವಾಗಿ ಸರ್ ನಾನು ಮಾತಾಡಿದ್ದೀನಿ. ನಮ್ಮ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ದಾರೆ, ಶ್ರೀನಿವಾಸ್ ಅಂತ ಇದ್ದಾರೆ ನಮ್ಮ ಚೇರ್ಮನ್, ಈ ಹಾಸ್ಟೆಲ್ ಚೇರ್ಮನ್ ಇದ್ದಾರೆ, ಅವರು ಮಾತಾಡಿದ್ದಾರೆ. ಒಂದು 4-5 ಜನ ನಾವು ಮಾತಾಡಿದ್ದೀವಿ ಸರ್. ಬನ್ನಿ ರವಿಕುಮಾರ್, ನೀವು ಅಧ್ಯಕ್ಷ ಹತ್ರ ಮನವಿ ಮಾಡೋಣ, ಅಧ್ಯಕ್ಷ ಹತ್ರ ಮಾತಾಡೋಣ ಮುಕ್ತವಾಗಿ, ನೀವು ಮಾತಾಡಿ ಸರ್. ನೀವು ಬರ್ದಿದ್ದಕ್ಕೆ ನಾವೇನು ಸರ್ ಮಾಡೋಕ್ಕಾಗುತ್ತೆ? ಇದು ಪ್ರಜಾಪ್ರಭುತ್ವ, ಏನಾನಿದ್ರೆ ಮಾತಾಡ ಬರಲಿ ಸರ್. ಇದು ಕಾನೂನು ಬಿಟ್ಟು ಕುಂತ್ಕೊಂಡು ಮಾತಾಡ್ತೀನಿ ಅಂತಂದ್ರೆ ಬರಲಿ. ಯಾಕೆ ಬರ್ತಾ ಇಲ್ಲ ಅನ್ನೋದು ನಾವು ಪ್ರೆಸ್ಸಲ್ಲಿ ಹೇಳಕ್ಕೆ ಅಸಹ್ಯ ಅಲ್ಲ. ಅದಕ್ಕೆ ಅವ್ನು ಬರ್ತಾ ಇಲ್ಲ. ತಪ್ಪು ಮಾಡಿದ್ರೆ ಮನುಷ್ಯ ಬರಕ್ಕೆ ಆಗಲ್ಲ, ಅದಕ್ಕೆ ಬರ್ತಾ ಇಲ್ಲ. ಬರಲಿ, ಏನಾದ್ರು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ, ನೀನಪ್ಪ ನೀನು ತಪ್ಪು ಮಾಡಿದೆ ಅದಕ್ಕೆ ತೆಗೆದಿದ್ದೀನಿ ಅಂತ ಹೇಳೋದು ವೈಯಕ್ತಿಕ, ಅವ್ರ ವೈಯಕ್ತಿಕ ವಿಚಾರಗಳು ಏನೋ ನಾವೇನು ಮಾತಾಡೋಕ್ಕೆ ತಯಾರಿಲ್ಲ ಸರ್. ಅವರು ನಮ್ಮ ಕಾನೂನು ಪ್ರಕಾರ 3 ಮೀಟಿಂಗ್ ಬಂದಿಲ್ಲ, ತೆಗೆದಿದ್ದು ಅಷ್ಟೇ. ನಿಗಮ ಮಂಡಳಿದ ಏನು ಸರ್ ಪ್ರಬಲವಾಗಿ ಕೇಳಿ ಬರ್ತಾ ಇದೆ, ಹೇಗೆ ಸರ್ ಅದು? ನಿಗಮ ಮಂಡಳಿದು ನಮ್ಮ ಜನಾಂಗದ್ದು ಏನು ನಿಗಮ ಮಂಡಳಿ ಇದೆ ಅದು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀವಿ. ಯಾರು ಮಾಡ್ತಾರೆ ಅಂತ ನಾವು ಗೊತ್ತಿಲ್ಲ. ನಾವು ಯಾವುದನ್ನು ನಮ್ಮ ಸಂಘದಿಂದ ಯಾರಿಗೂ ಕೇಳಿಲ್ಲ. ನಾವು ಒತ್ತಾಯಗಳಿದ್ದಾವೆ ಎಲ್ಲ ನಿಗಮದ್ದು. ಆ ನಿಗಮದ್ದು ಈಗ ಮುಂದಿನ ವಾರ ಅನೌನ್ಸ್ ಮಾಡ್ತಾ ಇದ್ದಾರೆ. ನಿಗಮ ಅದು ಪಾಡಿಗೆ ಆಗುತ್ತೆ. ನಾವು ಅದು ನಿಗಮಕ್ಕೆ ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳಿದ್ದೀರಿ. ಸುಮ್ಮನೆ ನಿಗಮ ಮಾಡಬೇಡಿ, ನಿಗಮಕ್ಕೆ ದುಡ್ಡು ಕೊಡೋಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ, ಸುಮ್ಮನೆ ಹಂಗೆ ಇದ್ರೂ ಪರವಾಗಿಲ್ಲ ಅಂತ ಹೇಳಿದಿರಿ. ಏನೋ ಮಾಡ್ತೀರಿ ಅಂತೇಳಿ CM ಅವರು ಕರೆಸಿ ಮಾತಾಡ್ತೀವಿ, ನಿಗಮ ಮಾಡ್ತೀರಿ ಅಂತ. ಹಂಗಾಗಿ ನಿಗಮ ಆಗುತ್ತೆ. ಅದು ಈಗ ಬೋರ್ಡ್ ಈಗ 23 ಜನ ಇದೆಯಲ್ಲ, ಈ ವೀಕಲ್ಲಿ ಆಗೋ ಚಾನ್ಸಸ್ ಇದೆ. ಇಲ್ಲಾಂದರೆ ಮುಂದಿನ